ನಮಸ್ಕಾರ ಸ್ನೇಹಿತರೆ, ಒಂದು ದೊಡ್ಡ ಹಿಮಬೆಟ್ಟ, ಅದು ಬೆಂಗಳೂರಿಗಿಂತ 5-6 ಪಟ್ಟು ದೊಡ್ಡ ವಿಸ್ತೀರ್ಣ ಹೊಂದಿರೋ ಹಿಮದ ಬೆಟ್ಟ. 1/2 ಕಿಲೋಮೀಟರ್ ಎತ್ತರದ ಬೆಟ್ಟ ಸಮುದ್ರದಿಂದ ದಿಢೀರಂತ ಜಾರ್ತಾ ಬಂದು ಭೂಮಿ ಮೇಲೆ ಗುದ್ದಿದ್ರೆ ಹೇಗಿರುತ್ತೆ, ಒಂದು ದೇಶಕ್ಕೆ ಗುದ್ದಿದ್ರೆ ಹೇಗಿರುತ್ತೆ ನೆನಪಿಸ್ಕೊಂಡ್ರೆ ಎದೆ ಜಲ್ ಅನ್ನತ್ತೆ. ಈಗ ಬ್ರಿಟನ್ನ ಆ ದ್ವೀಪದಲ್ಲೂ ಅದೇ ಆಗ್ತಾ ಇದೆ. ವಿಶ್ವದ ಅತಿ ದೊಡ್ಡ ಐಸ್ ಬರ್ಗ್ ಅಂತ ಕರೆಯಲಾಗ್ತಿರೋ ಹಿಮದ ಬೆಟ್ಟ ಕಳಚಿಕೊಂಡು ಜಾರ್ತಾ ದೇಶದ ಮೇಲೆ ಅಪ್ಪಳಿಸೋಕೆ ನುಗ್ತಾ ಇದೆ. ಆತಂಕಕ್ಕೆ ಕಾರಣ ಆಗಿದೆ. ಲಕ್ಷಾಂತರ ಜೀವಿಗಳಿಗೆ ಅಳಿವು ಉಳಿವಿನ ಪ್ರಶ್ನೆ ಶುರುವಾಗಿದೆ. ವಿಜ್ಞಾನ ಲೋಕ ಕೂಡ ಇದು ಎಲ್ಲಿಗೆ ಹೋಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಆತಂಕ ವ್ಯಕ್ತಪಡಿಸ್ತಾ ಇದೆ. ಹಾಗಿದ್ರೆ ಬ್ರಿಟನ್ಗೆ ಎದುರಾಗ್ತಿರೋ ಆ ಹೊಸ ಆಪತ್ತೇನು? ಇದನ್ನ ದಾರಿಯಲ್ಲೇ ತಡೆದು ನಿಲ್ಸೋಕೆ, ಒಡೆದು ಹಾಕೋಕೆ ಆಗಲ್ವಾ? ಅಸಲಿಗೆ ಈ ಐಸ್ ಬರ್ಗ್ ಅಂದ್ರೆ ಏನು? ಸಮುದ್ರದಲ್ಲಿ ಅದು ಹೇಗೆ ಚಲಿಸ್ತಾ ಬರುತ್ತೆ? ಬೆಂಗಳೂರಿಗಿಂತ 5-6 ಪಟ್ಟು ದೊಡ್ಡದು ಚಲಿಸ್ಕೊಂಡ್ ಬಂದ್ಬಿಡೋದಂದ್ರೆ ಏನರ್ಥ? ಈಗ ಅದು ಭೂಮಿಗೆ ಗುದ್ದಿದ್ರೆ ಏನಾಗುತ್ತೆ? ಬನ್ನಿ, ಸಮುದ್ರದಲ್ಲಿ ತೇಲಿ ಬರ್ತಿರೋ ಈ ದೊಡ್ಡ ಗಂಡಾಂತರದ ಬಗ್ಗೆ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ಬಿಡೋಣ. ಸ್ನೇಹಿತರೆ, ಏಪ್ರಿಲ್ 15, 1912ರಲ್ಲಿ ಟೈಟಾನಿಕ್ ಹಡಗು ಮುಳುಗಿದ್ದು, ಅದರ ಹಿಂದೆ ಸಿನಿಮಾ ಬಂದಿದ್ದು ನೀವೆಲ್ಲ ನೋಡಿದಿರಿ. ರಾತ್ರೋರಾತ್ರಿ ಹಿಮಬಂಡೆಯೊಂದು ಎದುರಾಗಿ ಡಿಕ್ಕಿ ಹೊಡೆದ ಪರಿಣಾಮ ಬೃಹತ್ ಹಡಗು ಮುಳುಗಿ 1500 ಪ್ರಯಾಣಿಕರು ಪ್ರಾಣ ಕಳ್ಕೊಂಡಿದ್ರು. ಇವತ್ತಿಗೂ ಮನುಷ್ಯನ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಸಮುದ್ರ ದುರಂತ ಅಂತ ಪರಿಗಣಿಸಲಾಗುತ್ತೆ ಈ ಘಟನೆಯನ್ನ. ಅದಾಗಿ ಶತಮಾನವೇ ಕಳೆದಿದೆ. ಅದನ್ನ ನೋಡೋಕೆ ಹೋದವರು ಕೂಡ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅವಶೇಷ ಟೈಟಾನಿಕ್ ಹೇಗಿದೆ ಅಂತ ನೋಡೋಕೆ ಹೋದವರು. ಈಗ ಅಂತಹದ್ದೇ ದೊಡ್ಡ ಹಿಮಬಂಡೆಯ ಆತಂಕ ಬ್ರಿಟನ್ನ ಜಾರ್ಜಿಯಾ ದ್ವೀಪಕ್ಕೆ ಬಂದಿದೆ. ಅಂಟಾರ್ಟಿಕಾದಿಂದ ಬೇರ್ಪಟ್ಟಿರುವಂತಹ ಹಿಮಬಂಡೆ ತೇಲ್ಕೊಂಡು ಈ ದ್ವೀಪಕ್ಕೆ ಹತ್ರ ಬರ್ತಾ ಇದ್ದು ಶೀಘ್ರದಲ್ಲಿ ಭಾರಿ ಅನಾಹುತದ ಆತಂಕವನ್ನ ಸೃಷ್ಟಿ ಮಾಡಿದೆ. ಹಾಗಂತ ಇದು ನೇರವಾಗಿ ಬ್ರಿಟನ್ನ ಮೇನ್ ಲ್ಯಾಂಡ್ಗೆ ಬಂದು ಗುದ್ದುತ್ತೆ ಅಂತಲ್ಲ. ನೀವೀಗೊಂದು ಮ್ಯಾಪ್ ನೋಡ್ತಾ ಇದ್ದೀರಿ. ಇದು ಬ್ರಿಟನ್ ಆದ್ರೆ ಇದು ಬ್ರಿಟನ್ಗೆ ಸೇರಿರೋ ಜಾರ್ಜಿಯಾ ದ್ವೀಪ. ಈ ದ್ವೀಪ ಇರೋದು ಅಟ್ಲಾಂಟಿಕ್ ಸಾಗರದಲ್ಲಿ ದಕ್ಷಿಣ ಅಮೆರಿಕ ಖಂಡಕ್ಕೆ ತುಂಬಾ ಹತ್ರ. ಇದರ ವಿಸ್ತೀರ್ಣ 3528 ಸ್ಕ್ವೇರ್ ಕಿಲೋಮೀಟರ್ ಬರುತ್ತೆ. 170 ಕಿಲೋಮೀಟರ್ ಉದ್ದ, 35 ಕಿಲೋಮೀಟರ್ ಅಗಲ ಇದೆ. ಇಂಥ ದ್ವೀಪದಿಂದ ಬರೀ 280 ಕಿಲೋಮೀಟರ್ ದೂರದಲ್ಲಿ ಈ ಹಿಮ ಬೆಟ್ಟ ತೇಲಿ ಹೋಗ್ತಾ ಇದೆ. ಹಾಗಂತ ಇದೇನು ಸಣ್ಣದಲ್ಲ, ಆಗ್ಲೇ ಹೇಳಿದ ಹಾಗೆ ಸಿಕ್ಕಾಪಟ್ಟೆ ದೊಡ್ಡದು. ಇದರ ವಿಸ್ತೀರ್ಣ ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಸುಮಾರು 4000 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅಂದ್ರೆ ನಮ್ಮ ಬೆಂಗಳೂರು ಇರೋದೇ 700-800 ಸ್ಕ್ವೇರ್ ಕಿಲೋಮೀಟರ್. ಈಗ ಅದಕ್ಕೂ 4-5 ಪಟ್ಟು ದೊಡ್ಡ ಅಂದ್ರೆ ಗೋವಾ ರಾಜ್ಯಕ್ಕಿಂತ ಹೆಚ್ಚು ವಿಸ್ತೀರ್ಣ ಇರೋ ಹಿಮದ ಬೆಟ್ಟ ಸಮುದ್ರದಲ್ಲಿ ಆತಂಕಕಾರಿಯಾಗಿ ಜಾರ್ಜಿಯಾ ಕಡೆಗೆ ತೇಲಿ ಹೋಗ್ತಾ ಇದೆ. ಇದರ ಎತ್ತರ 400 ಮೀಟರ್ ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. 1986ರಲ್ಲಿ ಹುಟ್ಟಿದ ಈ ಹಿಮಬೆಟ್ಟ ಇಲ್ಲಿ ತನಕ ಐಸ್ ಶೆಲ್ಫ್ಸ್ ನ ಜೊತೆಗಿತ್ತು. ಈಗ ಅದು ಬೇರ್ಪಟ್ಟಿದೆ. ಏನಿದು ಐಸ್ ಶೆಲ್ಫ್ಸ್ ಅಂತ ಯೋಚನೆ ಮಾಡ್ತಾ ಇರಬಹುದು ನೀವು. ಅದ್ರ ಬಗ್ಗೆ ಹೇಳ್ಬಿಡ್ತೀವಿ. ಎಲ್ರಿಗೂ ಗೊತ್ತಿರೋ ಹಾಗೆ ಭೂಮಿಯ 6 ಖಂಡಗಳೊಂದಿಗೆ ಅಂಟಾರ್ಟಿಕಾ ಅನ್ನೋ 7ನೇ ಖಂಡ ಕೂಡ ಇದೆ. ಅಲ್ಲಿ ಮನುಷ್ಯರ ವಾಸ ಇಲ್ಲ. ಅದ್ರ ತುಂಬಾ ಹಿಮ ತುಂಬಿಕೊಂಡಿದೆ. ಅದನ್ನ ಹಲವಾರು ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ದೇಶ, ಸ್ಟೇಟ್ಸ್ ಎಲ್ಲ ನಾವು ಡಿವೈಡ್ ಮಾಡ್ಕೊಂಡಿದೀವಲ್ಲ, ಹಾಗೆ ಅಂಟಾರ್ಟಿಕಾವನ್ನ ಕೂಡ ಹಾಗೆ ಒಂದು ಬೈಫರ್ಕೇಶನ್ ಮಾಡ್ಕೊಂಡಿದ್ದಾರೆ, ಮ್ಯಾಪಿಂಗ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಫಿಲ್ಚ್ನರ್ ರಾನೆ ಐಸ್ ಶೆಲ್ಫ್ ಅಂತ ಒಂದು ಶೆಲ್ಫ್ ಬರುತ್ತೆ. ಇಲ್ಲಿಂದ ಈ A23A ಹೆಸರಿನ ಬೆಟ್ಟ 1986ರಲ್ಲಿ ಬೇರೆಯಾಗಿತ್ತು. 2020ರ ತನಕ ಅಲ್ಲೇ ಸ್ಟಕ್ ಆಗಿತ್ತು. ಆದರೆ 2020ರಲ್ಲಿ ಕಂಪ್ಲೀಟ್ ಸಂಬಂಧ ಕಡಿದುಕೊಂಡು ಸಮುದ್ರದ ಕಡೆಗೆ ಮೂವ್ ಆಗೋಕೆ ಶುರುವಾಯಿತು. ಇದೊಂಥರ ಹೋರಾಟ ಇದ್ದ ಹಾಗೆ. ಭರ್ತಿ 30 ವರ್ಷಗಳ ಈ ಹೋರಾಟದ ಫಲವಾಗಿ ಆ ಐಸ್ ಶೆಲ್ಫ್ ನಿಂದ ಬೇರ್ಪಟ್ಟು ಸಮುದ್ರದಲ್ಲಿ ಏಕಾಂಗಿಯಾಗಿ ತೇಲೋ ಸ್ವಾತಂತ್ರ್ಯ ಪಡ್ಕೊಳ್ತು. ಅಲ್ಲಿಂದ ಸದ್ಯ ಭೂಮಿಯ ಅತಿ ದೊಡ್ಡ ಐಸ್ ಬರ್ಗ್ ಅಂತ ಕರೆಸ್ಕೊಳ್ತಾ ಇದೆ. ಸ್ಪೇಸ್ ನಿಂದ ನೋಡಿದ್ರು ಈ ಐಸ್ ಬರ್ಗ್ ಕಾಣಿಸುತ್ತೆ. 2023ರ ನವೆಂಬರ್ ತಿಂಗಳಲ್ಲಿ ಇದು ಅಂಟಾರ್ಟಿಕ್ ಸಾಗರದ ದಕ್ಷಿಣ ಭಾಗಕ್ಕೆ ಬರ್ತಿದೆ ಅನ್ನೋದು ಕಂಡುಹಿಡಿಯಲಾಗಿತ್ತು. ಅದೇ ವರ್ಷ ಡಿಸೆಂಬರ್ 1ನೇ ತಾರೀಕು ಬ್ರಿಟನ್ನ RRS ಸರ್ ಡೇವಿಡ್ ಅಟೆನ್ಬರಾ ಅನ್ನೋ ಹಡಗಿಗೆ ಮುಖಾಮುಖಿಯಾಗಿತ್ತು. ಬಳಿಕ 2024ರಲ್ಲಿ ಸುಮಾರು 8 ತಿಂಗಳು ಅಲ್ಲೇ ರೊಟೇಟ್ ಆಗ್ತಾ ಇತ್ತು. ಈಗ ಮತ್ತೆ ಚಲನೆಯನ್ನ ಶುರು ಮಾಡಿದೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಯಾಕೆ ಆತಂಕ? ಸ್ನೇಹಿತರೆ, ವಿಜ್ಞಾನಿಗಳು ಹೇಳೋ ಪ್ರಕಾರ ಈ ಹಿಮಬಂಡೆ ಇನ್ನು 2ರಿಂದ 4 ವಾರಗಳಲ್ಲಿ ಅಪ್ಪಳಿಸೋ ಸಾಧ್ಯತೆ ಇದೆ. ಹಾಗೆ ನೋಡಿದ್ರೆ ಈ ಭಾಗದಲ್ಲಿ ಮನುಷ್ಯರ ಸಂಖ್ಯೆ ತುಂಬಾ ಕಮ್ಮಿ ಇದೆ. ಹಾಗಾಗಿ ಮನುಷ್ಯರಿಗೆ ದೊಡ್ಡ ಆತಂಕ ಇಲ್ಲ ಅಂತ ಹೇಳಬಹುದು. ಬಟ್ ಜನ ಇದ್ದಾರೆ, 1,000 ಜನ ಇದ್ದಾರೆ ಅಂತ ಅಂದಾಜಿದೆ ಈ ದ್ವೀಪದಲ್ಲಿ.
ಸಾಮಾನ್ಯವಾಗಿ ಐಸ್ಬರ್ಗ್ ಡಿಕ್ಕಿ ಹೊಡೆದ್ರೆ ಮನುಷ್ಯರಿಗೆ ಅಂತ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಒಂದು ವೇಳೆ ಆದರೂ ಏರ್ ಲಿಫ್ಟ್ ಮಾಡಿ ಮನುಷ್ಯರನ್ನ ಕರ್ಕೊಂಡು ಬರಬಹುದು. ಆದರೆ ಆತಂಕ ಸೃಷ್ಟಿಯಾಗಿರೋದು ಅಲ್ಲಿರೋ ಅಪಾರ ಜೀವಿಗಳಿಗೆ. ಜಾರ್ಜಿಯಾ ನೈಸರ್ಗಿಕವಾಗಿ ಅತ್ಯಂತ ಶ್ರೀಮಂತ ಪ್ರದೇಶ. ವಿಶೇಷ ಬಗೆಯ ಕಾಡು ಪ್ರಾಣಿ, ಸಸ್ಯ ಸಂಕುಲ, ಪಕ್ಷಿ ಪ್ರಪಂಚ ಎಲ್ಲ ಇದೆ. ಫರ್ ಸೀಲ್, ಪೆಂಗ್ವಿನ್ಗಳು ಇಲ್ಲಿ ಪ್ರಮುಖ ಆಕರ್ಷಣೆಯಾಗಿವೆ. ರಕ್ಷಣಾ ದೃಷ್ಟಿಯಿಂದಲೂ ಬ್ರಿಟನ್ ಪಾಲಿಗೆ ಆಯಕಟ್ಟಿನ ಜಾಗ. 1675ರಲ್ಲಿ ಸಾಕಷ್ಟು ಹೋರಾಟ ಮಾಡಿ ಬ್ರಿಟನ್ ಇದನ್ನು ಕಂಟ್ರೋಲಿಗೆ ತಗೊಂಡಿತ್ತು. ಅಲ್ಲಿಂದಲೂ ಈ ಭಾಗವನ್ನು ಬ್ರಿಟನ್ನೇ ಕಂಟ್ರೋಲ್ ಮಾಡ್ತಾ ಇದೆ. ಬ್ರಿಟನ್ನ ಭಾಗ ಇದು. ಮೀನುಗಾರಿಕೆ ಮಾಡೋದು, ಒಂದಷ್ಟು ಸಂಶೋಧನೆಗಳನ್ನು ಮಾಡೋದು, ಮ್ಯಾರಿಟೈಮ್ ಸೆಕ್ಯೂರಿಟಿ ಇತ್ಯಾದಿಗಳ ಕಾರಣದಿಂದ ಇಂಪಾರ್ಟೆನ್ಸ್ ಪಡ್ಕೊಂಡಿದೆ. ಈ ದ್ವೀಪದ ಸುತ್ತ ಹಿಂದಿನಿಂದಲೂ ಈ ರೀತಿ ಹಿಮ ರಾಶಿ ಬಂದು ಸೇರೋದು ಕಾಮನ್ ಆಗಿತ್ತು. ಹೇಗೆ ಅಂದ್ರೆ ಭೂಮಿ ಮೇಲೆ ದಾಳಿ ಮಾಡೋಕೆ ನೇವಿ ಬರುತ್ತಲ್ಲ, ಆ ರೀತಿ ಸುತ್ತ ಬಂದು ಸೇರ್ಕೊಳ್ತಾ ಇದ್ವು. ಇದರಿಂದ ಮೀನುಗಾರರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ಅಂತ ಮುಂಚಿನಿಂದಲೂ ಸ್ಥಳೀಯರು ಕಂಪ್ಲೇಂಟ್ ಮಾಡ್ತಾ ಬರ್ತಾ ಇದ್ರು. ಆದ್ರೆ ಈಗ ಮೀನುಗಾರಿಕೆ ಜೊತೆಗೆ ಅಲ್ಲಿನ ಜೀವಲೋಕಕ್ಕೆ ಆತಂಕ ಎದುರಾಗಿದೆ. ಇದು ಡಿಕ್ಕಿ ಹೊಡೆದ್ರೆ ದೊಡ್ಡ ಪ್ರಮಾಣದಲ್ಲಿ ವನ್ಯಜೀವಿಗಳ ನಾಶ ಆಗುತ್ತೆ, ಅವುಗಳ ಆಹಾರ ಭದ್ರತೆ ಮೇಲೂ ಕೆಟ್ಟ ಪರಿಣಾಮ ಉಂಟಾಗುತ್ತೆ ಅಂತ ಸೈಂಟಿಸ್ಟ್ಗಳು ಎಚ್ಚರಿಸಿದ್ದಾರೆ. ಈ ಸಮುದ್ರ ಭಾಗವನ್ನು ನಂಬಿಕೊಂಡು ಮಿಲಿಯನ್ ಪೆಂಗ್ವಿನ್ಗಳು, ಸೀಲ್ಗಳಿವೆ. ಅದರಲ್ಲೂ ಈಗ ಸೌತ್ ಜಾರ್ಜಿಯಾದಲ್ಲಿ ಬೇಸಿಗೆ ಇರೋ ಪರಿಣಾಮ ಅಲ್ಲಿ ಆಹಾರ ಸಂಗ್ರಹ ಮಾಡ್ತವೆ. ಈ ಟೈಮ್ನಲ್ಲಿ ಆ ಭಾಗಕ್ಕೆ ಈ ಐಸ್ಬರ್ಗ್ ಡಿಕ್ಕಿ ಹೊಡೆದ್ರೆ ಹಿಮ ಕವರ್ ಆಗಿಬಿಡ್ಬೋದು. ಅದೆಲ್ಲ ಅದರ ಪಕ್ಕದಲ್ಲಿ ನಿಂತುಕೊಂಡ್ರೂ ಕೂಡ ಇವುಗಳ ಆಹಾರದ ಮೂಲ ನಾಶ ಆಗುತ್ತೆ. ಪರಿಣಾಮ ಬೇರೆ ಕಡೆಗೆ ಆಹಾರ ಹುಡುಕಿ ಹೋಗಬೇಕಾಗತ್ತೆ. ಇದು ಆ ಪ್ರಾಣಿಗಳಿಗೆ ತುಂಬಾ ಕಷ್ಟ ಅಂತ ಹೇಳಲಾಗ್ತಿದೆ. ಮಕ್ಕಳು ಮರಿ ಎಲ್ಲವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ ಮಾಡೋದು ಸುಲಭ ಅಲ್ಲ ಇವುಗಳಿಗೆ. ದೊಡ್ಡ ಪ್ರಮಾಣದಲ್ಲಿ ಇವುಗಳ ಸಾವು ಸಂಭವಿಸಬಹುದು ಅಂತ ಪರಿಸರ ತಜ್ಞರು, ಪ್ರಾಣಿ ಪ್ರಿಯರು ಆತಂಕ ಹೊರಹಾಕ್ತಿದ್ದಾರೆ. ಹಾಗಿದ್ರೆ ಮುಂದೇನು? ಸದ್ಯಕ್ಕೆ ಆಗ್ಲೇ ಹೇಳಿದ ಹಾಗೆ ಸುಮಾರು 280 ಕಿಲೋಮೀಟರ್ ದೂರದಲ್ಲಿದೆ. ಈಗಿನ ಸಾಗರದ ಅಲೆಗಳನ್ನು ನೋಡಿದ್ರೆ, ವಾತಾವರಣ ನೋಡಿದ್ರೆ ಇದು ಮ್ಯಾಕ್ಸಿಮಮ್ 4 ವಾರಗಳಲ್ಲಿ ದ್ವೀಪ ಹತ್ರ ಬರೋ ಸಾಧ್ಯತೆ ಇದೆ. ಆದ್ರೆ ಬಡಿಯುತ್ತೆ ಅಂತ ನಿಖರವಾಗಿ ಹೇಳೋದು ಕಷ್ಟ ಅಂತ ಕೆಲವರು ಹೇಳ್ತಿದ್ದಾರೆ. ಒಂದು ದ್ವೀಪಕ್ಕೆ ಅಪ್ಪಳಿಸಲೂಬಹುದು, ಅಥವಾ ಅದರ ಪಕ್ಕದಲ್ಲೇ ಲ್ಯಾಂಡ್ ಆಗಬಹುದು, ಅಥವಾ ಅದರ ಹತ್ತಿರದಲ್ಲೇ ತಾಗಿಕೊಂಡು ಹೋಗೋ ರೀತಿ ಬೇರೆ ಕಡೆಗೂ ಮೂವ್ ಆಗಬಹುದು. ಸದ್ಯ ಇದರ ಚಲನೆಯ ಹಾದಿ ಕಂಡುಹಿಡಿಯೋದು ತುಂಬಾ ಕಷ್ಟ. ಏನ್ ಬೇಕಾದರೂ ಆಗಬಹುದು. ಆದರೆ ಇದರ ಈಗಿನ ದಿಕ್ಕು ಈ ದ್ವೀಪದ ಕಡೆಗೆ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದನ್ನ ದಾರಿ ಮಧ್ಯದಲ್ಲಿ ಒಡೆದು ಹಾಕಕ್ಕಾಗಲ್ವಾ? ಅದಕ್ಕೆ ಉತ್ತರ ಆಗಲ್ಲ. ಯಾಕಂದ್ರೆ ಈ ಐಸ್ಬರ್ಗ್ ಸಣ್ಣ ಫ್ರಿಜ್ಜಲ್ಲಿರೋ ಐಸ್ಬರ್ಗ್ ಅಲ್ಲ. ಒಂದು ದೊಡ್ಡ ರಾಜ್ಯದಷ್ಟು ಭೂಪ್ರದೇಶವನ್ನ ಒಂದು ಸ್ಫೋಟಕ ಹಾಕಿ ಹೊಡಿತೀವಿ ಅನ್ನೋದು ಸಣ್ಣ ವಿಚಾರ ಅಲ್ಲ. ಆ ಪ್ರಯತ್ನ ಮಾಡಿದ್ರೆ ಸಮುದ್ರದಲ್ಲಿನ ಜೀವಿಗಳಿಗೆ ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ವು ಅದು ಈ ರೀತಿ ಸ್ಫೋಟದಿಂದನೇ ಆಗ್ಬಿಡ್ಬೋದು. ಜೊತೆಗೆ ಈ ಐಸ್ಬರ್ಗ್ನ ಒಟ್ಟು ಗಾತ್ರದ 90% ನೀರಿನ ಕೆಳಗಿದೆ, ಉಳಿದಿದ್ದು ಮಾತ್ರ ಮೇಲ್ ತೇಲ್ತಿರೋದು. ಈ ಎಲ್ಲ ಕಾರಣಗಳಿಂದ ಇದನ್ನು ದಾರಿಯಲ್ಲಿ ತಡೆಯೋದು, ಒಡೆಯೋದು, ನಾಶ ಮಾಡೋದು ಕಷ್ಟ. ಆದರೆ ಒಂದು ಆಶಾಭಾವನೆ ಏನು ಅಂದರೆ, ಈಗ ನಾರ್ತ್ ಅಂಟಾರ್ಟಿಕಾದಲ್ಲಿ ಬೆಚ್ಚಗಿನ ವಾತಾವರಣ ಇದೆ. ಸೊ ಈ ಬೆಟ್ಟದ ಸುತ್ತಲೂ ಸ್ವಲ್ಪ ಹಿಮ ಕರಗ್ತಾ ಹೋಗಬಹುದು. ನೀರಲ್ಲಿ ಹಿಮ ತೇಲೋದು ಯಾಕೆ? ಸ್ನೇಹಿತರೆ, 2004ರಲ್ಲಿ ಇದೇ ಸೌತ್ ಜಾರ್ಜಿಯಾ ಪ್ರದೇಶದ ಈಶಾನ್ಯ ಭಾಗಕ್ಕೆ A38 ಹೆಸರಿನ ಐಸ್ಬರ್ಗ್ ಬಂದು ಹೊಡೆದಿತ್ತು. ಆಗ್ಲೂ ಸೀಲ್ ಮತ್ತು ಪೆಂಗ್ವಿನ್ಗಳು ಸಮಸ್ಯೆಗೆ ಸಿಕ್ಕಾಕೊಂಡಿದ್ವು. ಈಗ ಅದಕ್ಕೂ ದೊಡ್ಡದಾಗಿರೋ ಹಿಮದ ಬೆಟ್ಟ ಆಪತ್ತಿನ ರೀತಿ ಬರ್ತಾ ಇದೆ. ಇಲ್ಲಿ ಹಿಮ ಕರ್ಗಿ ತರ ಬರೋದು ಯಾಕೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಇರಬಹುದು. ಸ್ನೇಹಿತರೆ, ಕಾರಣ ಸಿಂಪಲ್ ಆಗಿ ಡೆನ್ಸಿಟಿ ಅಂದ್ರೆ ಸಾಂದ್ರತೆ. ಈಗ ನೀರಿಗಿಂತ ಹೆಚ್ಚಿನ ಸಾಂದ್ರತೆ ಇರುವಂತಹ ಕಲ್ಲುಗಳು ಮುಳುಗ್ತವೆ, ಪೇಪರ್ ತೇಲುತ್ತೆ. ಹಾಗೇನೆ ಹಿಮ ನೀರಿಗಿಂತ 9% ಕಡಿಮೆ ಸಾಂದ್ರತೆಯನ್ನ, ಡೆನ್ಸಿಟಿಯನ್ನ ಹೊಂದಿದೆ. ಹೀಗಾಗಿ ಎಷ್ಟೇ ದೊಡ್ಡ ಬೆಟ್ಟವನ್ನ ಸಮುದ್ರದಲ್ಲಿ ತಂದು ಹಾಕಿದಾಗ, ಸಮುದ್ರದಂತ ವಿಶಾಲ ನೀರಿನ ಪ್ರದೇಶದಲ್ಲಿ ಆ ಡೆನ್ಸಿಟಿ ಈ ಡೆನ್ಸಿಟಿ ನೋಡಿದಾಗ ಇದು ತೇಲೋಕೆ ಶುರು ಮಾಡುತ್ತೆ. ಐಸ್ಬರ್ಗ್ಗಳು ಸಮುದ್ರದಲ್ಲಿ ತೇಲ್ತವೆ. ಉಷ್ಣತೆ ಹೆಚ್ಚಾದಾಗ ಕರಗಿ ನೀರಾಗಿ ಆಮೇಲೆ ಮಿಕ್ಸ್ ಆಗ್ತವೆ. ಜಾಗತಿಕ ತಾಪಮಾನದಿಂದ ಇದು ಏರಿಕೆನೂ ಆಗ್ತಿದೆ ಅಂತ ಘಟನೆಗಳು. ನಿಮ್ಗೆ ಗೊತ್ತಿರಲಿ, ಪ್ರತಿ ವರ್ಷ ಈ ಅಂಟಾರ್ಟಿಕಾ ಖಂಡದಿಂದ 15,000 ಕೋಟಿ ಮೆಟ್ರಿಕ್ ಟನ್ನಷ್ಟು ಹಿಮ ಕರಗ್ತಾ ಇದೆ. ಗ್ರೀನ್ಲ್ಯಾಂಡ್ನಲ್ಲಿ ಪ್ರತಿ ವರ್ಷ 27,000 ಮೆಟ್ರಿಕ್ ಟನ್ನಷ್ಟು ಹಿಮ ಕರಗ್ತಾ ಇದೆ. ಹೀಗಾಗಿ ಸಮುದ್ರ ಮಟ್ಟವು ಏರಿಕೆಯಾಗ್ತಾ ಇದೆ. ಜಾಗತಿಕ ತಾಪಮಾನ ಏರಿಕೆಯಾಗ್ತಿರೋದ್ರಿಂದ ಭೂಮಿಯ ಒಳಗೆ ಮತ್ತು ವಾತಾವರಣದಲ್ಲಿ ಅನೇಕ ಬದಲಾವಣೆಗಳಾಗ್ತಿವೆ. ಹೀಗಾಗಿ ಹಿಮ ಬಂಡೆಗಳು ಒಡಿತಾ ಇವೆ. ಇಂಥ ಹಿಮ ಇರೋ ಪ್ರದೇಶದಲ್ಲಿ ಗ್ಲೇಷಿಯರ್ಗಳು ತೂಕದ ಕಾರಣದಿಂದ ಕೆಳಗೆ ಜಾರಿದಾಗ ಅದರ ಮುಂದೆ ಇರೋ ಭಾಗ ಐಸ್ಬರ್ಗ್ ಆಗಿ ಮೂವ್ ಆಗಿ ಸಮುದ್ರ ಪಾಲಾಗುತ್ತೆ. ಇಂಥ ಹಿಮ ಕರಗಿ ಭೂಮಿಯತ್ತ ಬರೋದು, ಮೇಲಿಂದ ಮೇಲೆ ರಿಪೀಟ್ ಆಗ್ತಿವೆ ಇಂತಹ ಘಟನೆಗಳು.